ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಈ ಕೆ ಇ ಮೂಲಕ ಯಾರೆಲ್ಲ ಸೀಟ್ಗಳನ್ನು ತೊಗೊತಾ ಇದ್ದೀರಿ, ಕೆ ಇ ಮೂಲಕ ಇಂಜಿನಿಯರಿಂಗ್ ಇರ್ಬೋದು, ವೆಟ್ರಿನರಿ, ಅಗ್ರಿಕಲ್ಚರು, ಬಿ ಎಸ್ ಸಿ ನರ್ಸಿಂಗು, ಬಿ ಪಿ ಟಿ, ಅಲೈಡ್ ಹೆಲ್ತ್ ಸೈನ್ಸ್, ವಿವಿಧ ಕೋರ್ಸ್ಗಳನ್ನು ನೀವು ಅಡ್ಮಿಷನ್ಗಳನ್ನು ತೊಗೊತಾ ಇದ್ದೀರಿ. ಈ ಒಂದು ಕೆ ಇ ಮೂಲಕ ಯಾರ ಅಭ್ಯರ್ಥಿಗಳು ಈ ಒಂದು ಅಲ್ಪಸಂಖ್ಯಾತರ ಇಲಾಖೆಯ ಅಧೀನದಲ್ಲಿ ಬರ್ತಿರೋ ವಿದ್ಯಾರ್ಥಿಗಳು, ಅವರುಗಳಿಗೆ ಅಲ್ಪಸಂಖ್ಯಾತ ನಿರ್ದೇಶನಾಲಯದಿಂದ ಒಂದು ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಶುಲ್ಕ ಮರುಪಾವತಿ ಬಗ್ಗೆ. ಹೌದು ರೀ, ಶುಲ್ಕ ಮರುಪಾವತಿ ಅಂದರೆ ಏನು ರೀ? ನೀವು ಏನು ಫೀಸ್ ಪೇ ಮಾಡಿರ್ತೀರಿ ಅದನ್ನು ಸರ್ಕಾರದವರು ನಿಮಗೆ ರಿಟರ್ನ್ ಮಾಡುವಂಥ ಒಂದು ಪ್ರಕ್ರಿಯೆ, ಒಂದು ವಿಧಾನ ಅಂತ ಹೇಳ್ಬೋದು. ಇದು ಸ್ಕಾಲರ್ಶಿಪ್ ಮುಖಾಂತರ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ಈ ಸರ್ಕಾರದವರು ವಿದ್ಯಾರ್ಥಿಗಳಿಗೆ ಶುಲ್ಕವನ್ನು ಮರುಪಾವತಿಯನ್ನು ಮಾಡ್ತಾರೆ. ಅಂದರೆ ನೀವು ಎಷ್ಟು ಪೇಮೆಂಟನ್ನು ಮಾಡಿರ್ತೀರಿ ಅದನ್ನು ರಿಟರ್ನ್ ನಿಮಗೆ ಕೊಡುವಂಥ ಕೆಲಸವನ್ನು ಇವರು ಮಾಡ್ತಾರೆ. ಅದರ ಬಗ್ಗೆ ಈ ಒಂದು ಇಲಾಖೆಯಲ್ಲಿ ಅಪ್ಡೇಟನ್ನು ಮಾಡಿದ್ದಾರೆ. ಏನೇ ಅಪ್ಡೇಟ್ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ 2026-27ನೇ ಸಾಲಿಗೆ ಸಂಬಂಧಿಸಿದಂತೆ ಕೆ ಇ ಮೂಲಕ ವೃತ್ತಿಪರ ಹಾಗೂ ತಾಂತ್ರಿಕ ಕೋರ್ಸ್ಗಳಲ್ಲಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ, ವೃತ್ತಿಪರ ಕೋರ್ಸ್ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅರ್ಹ ಅಲ್ಪಸಂಖ್ಯಾತರ ಸಮುದಾಯದ ಅಭ್ಯರ್ಥಿಗಳಿಗೆ ಶುಲ್ಕ ಮರುಪಾವತಿ ಯೋಜನೆಯಡಿ SSP ಪೋರ್ಟಲ್ ಆನ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೊನೆಯ ದಿನಾಂಕ ನೋಡ್ರಿ, ಅರ್ಜಿಗಳನ್ನು ಹಾಕಲಿಕ್ಕೆ ನಿಮ್ಮ ಕೊನೆಯ ದಿನಾಂಕ 30/9/2026 ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಇದು 30/9/2026 ಅಂತಂದರೆ ನಿಮ್ಗಳಿಗಿದು ಅಕ್ಟೋಬರ್ ತಿಂಗಳ ತನಕ ಕೂಡ ನಿಮಗಿದು ಟೈಮನ್ನು ಕೊಟ್ಟಿರುವಂಥದ್ದು. ಓಕೆ, ಅಕ್ಟೋಬರಲ್ಲಿ ಇದು ಸೆಪ್ಟೆಂಬರ್ ತಿಂಗಳ ತನಕ ಟೈಮನ್ನು ಕೊಟ್ಟು 9 ತಿಂಗಳ ತನಕ. ಈ 30/9/2026 ಸೆಪ್ಟೆಂಬರ್ ತನಕ ನಿಮ್ಗಳಿಗೆ ಕೊನೆ ದಿನ ಕೊಟ್ಟಿದ್ದಾರೆ. ಅಲ್ಲಿ ತನಕ ಈಗ ಏನಾಗುತ್ತಪ್ಪ ಅಂದರೆ, ಕೆದವರು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ಯಾರ್ದು ಈಗ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿರ್ತೀರಾ ಅಂಥವ್ರುಗಳು ಈ ಒಂದು ಏನು ಮಾಡಬೇಕಪ್ಪ ಅಂದರೆ, ಇದಕ್ಕೆ ನೀವು SSP ಪೋರ್ಟಲ್ಗೆ ಹೋಗಬೇಕಾಗತ್ತೆ. ನೋಡಿ, ಇಲ್ಲಿ SSP ಪೋರ್ಟಲ್ ಬರುತ್ತೆ. ಈ SSP ಪೋರ್ಟಲಲ್ಲಿ ಹೋಗಿ ನೀವು ಶುಲ್ಕ ಮರುಪಾವತಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದು SC ST ದವರಿಗೆ ಮೊದಲಿತ್ತು, ಈಗ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ಇದನ್ನು ಉಪಯೋಗ ನೀವು ತೊಗೋಬೇಕು.